ಮೈಸೂರಿನಲ್ಲಿ ಕಂಬಳ ಮಾಡುವ ವಿಚಾರಕ್ಕೆ ಸರ್ಕಾರ ಅನುಮತಿ ನೀಡಿದೆ, ಈಗ ಪ್ರೊಸೀಡ್ ಆಗ್ತಾ ಇದೆ. ಹೌದು. ಒಂದು ಕಡೆಯಿಂದ ತುಂಬಾ ವಿರೋಧ ಇದೆ, ವಿಶೇಷವಾಗಿ ಮೈಸೂರು ಭಾಗದಲ್ಲಿ ವಿರೋಧ ಇದೆ. ಇದನ್ನು ಹೇಗೆ ನಿಭಾಯಿಸಿ ಮತ್ತು ಇದನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ, ಹೇಗೆ? ನೋಡಿ, ಯಾಕೆ ಕಂಬಳಕ್ಕೆ ಮೈಸೂರಿನಲ್ಲಿ ವಿರೋಧ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದನ್ನು ನಾನು ಅವರ ಹತ್ರ ಹೇಳುವಂಥದ್ದು, ಕಂಬಳವನ್ನು ರಾಜಕೀಯವನ್ನಾಗಿ ತೆಕ್ಕೊಳ್ಬೇಡಿ. ಈ ಸಲ ಕಂಬಳ ದಸರಾ ಉತ್ಸವದ ಜೊತೆಗೆ ಸೇರಿದರೆ ಅದಕ್ಕೆ ಒಂದು ವಿಶೇಷ ಮೆರುಗಾಗುವಂಥ ಕೆಲಸಗಳು ಆಗ್ತದೆ. ಇಲ್ಲದೆ ಕಂಬಳವನ್ನು ವಿರೋಧಿಸುವಂಥ ಪ್ರಶ್ನೆಯೇ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತೆ ಕೆಲವರಿಗೆ ಅದರಲ್ಲಿ ಅವರಿಗೆ ಅದರ ಬಗ್ಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ. ಕಂಬಳದ ಬಗ್ಗೆ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಅವರು ಎಮ್ಮೆಗಳನ್ನು ತೆಕೊಂಡು ಓಡಿಸ್ತಾರೆ ಅಂತ. ನಮ್ಮ ಹತ್ರ ಕೆಲವು ಎಮ್ಮೆಗಳನ್ನು ತೆಕೊಂಡು ನೀವು ಓಡಿಸ್ತಾ ಇದ್ದೀರಾ ಅಂತ ಒಬ್ರು ಕೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ನೀವು ಬೇರೆ ಬೇರೆ ಕಡೆಯಿಂದ ಕೋಣಗಳನ್ನು ತಂದು ಅಲ್ಲಿ ಓಡಿಸ್ತೀರಿ, ಮತ್ತೆ ಕೋಣಗಳನ್ನು ನೀವು ಮೈಸೂರಿನಲ್ಲಿ ಬಿಟ್ಟು ಹೋಗ್ತೀರಿ. ಆ ಕೋಣಗಳನ್ನು ನೋಡ್ಕೊಳ್ಳೋದು ಯಾರು? ಅದು ನಗರದಲ್ಲೆಲ್ಲ ಹಾಳು ಮಾಡ್ತದೆ. ಕೋಣಗಳಲ್ಲಿ ಬಿಟ್ಟು ಹೋದ್ರೆ ಅಷ್ಟು ಕೋಣಗಳನ್ನು ಏನ್ ಮಾಡ್ತದೆ ಅಂತ ಕೇಳ್ತಾರೆ. ವಿಶೇಷ ಪ್ರಶ್ನೆಗಳು. ಇನ್ನೊಬ್ರು ಹೇಳ್ತಾರೆ, ನೀವು ಕರೆ ಮಾಡ್ತೀರಿ, ಅಷ್ಟು ದೊಡ್ಡ ಗುಂಡಿ ಕರೆ ಎಲ್ಲ ಮಾಡಿದ್ರೆ ಅದೆಲ್ಲ ಡೇಂಜರಸ್. ಕರೆ ಅಷ್ಟು ಗುಂಡಿ ಎಲ್ಲ ಮಾಡಿ ಎಲ್ಲ ಕರೆ ಮಾಡಿದ್ರೆ ಕರೆ ಹೋಗಿ ಕೆರೆ ಆಗಿದೆ. ಈ ಕೆರೆ ಮಾಡಿದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ಇಲ್ಲಂದಿದ್ರೆ ನಾನು ಅವರಿಗೆ ಪ್ರಶ್ನೆ ಮಾಡುವಂಥದ್ದು, ಕಂಬಳದಿಂದ ಏನು ತೊಂದರೆ? ಇದೊಂದು ಸಾಂಸ್ಕೃತಿಕ ಕ್ರೀಡೆ, ಇದರಲ್ಲಿ ಯಾರಿಗೂ ಹಾರಮಾಗುವಂಥದ್ದಲ್ಲ. ಈಗ ದಸರಾ ಅವ್ರು ಹೇಳುವಂಥದ್ದು, ದಸರಾ ಹಿಂದಿನಿಂದ ಬಂದಂಥದ್ದು, ಅದರಲ್ಲಿ ಬೇರೆ ಬೇರೆ ಕ್ರೀಡೆಗಳನ್ನು ಸೇರಿಸ್ಕೊಳ್ಳೋದು ಬೇಡ ಅಂತ ಕೆಲವರ ಮನಸ್ಸಲ್ಲಿ ಅವ್ರು ಹೇಳುವಂಥದ್ದು. ಅವರು ಅದನ್ನು ವಿರೋಧ ಮಾಡಲಿಕ್ಕೆ ಕಾರಣ ಯಾಕೆ? ದಸರಾ ಸಾಂಸ್ಕೃತಿಕ ಕ್ರೀಡೆ ಹಿಂದಿನ ನಡ್ಕೊಂಡು ಬಂದದ್ದು, ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಸೇರಿಸಬಾರ್ದು, ಕಂಬಳ ನೀವು ಸಪರೇಟ್ ಮಾಡಿ ಅಂತ ಕೆಲವರು ಹೇಳ್ತಾರೆ. ಸ್ವಾಮಿ, ದಸರಾ 15 ವರ್ಷ, ನಾನು 30 ವರ್ಷದಿಂದ ದಸರಾ ನೋಡ್ತಾ ಇದ್ದವನು. ನಾನು ಅಲ್ಲೇ ಇದ್ದವನು ಮೈಸೂರಲ್ಲಿ. ಆಗ ದಸರಾ ಹೇಗಿತ್ತು, ಈಗ ದಸರಾ ಹೇಗಿದೆ? ಯುವ ದಸರಾ ಆರಂಭ ಆಗಿದೆ, ಲೇಸರ್ ಶೋಗಳು ಆರಂಭ ಆಗಿದೆ, ಏರ್ ಶೋಗಳು ಆರಂಭ ಆಗಿದೆ. ಏರ್ ಶೋಗೂ ದಸರಾಕ್ಕೆ ಏನು ಸಂಬಂಧ ಇದೆ? ಸಂಬಂಧ ಇದೆಯಾ? ಕಂಬಳಕ್ಕಾದ್ರೂ ಒಂದು ಸಂಬಂಧ ಇದೆ. ಯಾಕಂದ್ರೆ ಹಿಂದಿನ ರಾಜಮನೆತನದವರು ಕೂಡ ಕೋಣಗಳಿಗೂ ಅದಕ್ಕೂ ಸಂಬಂಧ ಇರುವಂತದ್ದು, ಕುದುರೆಗಳು ಅದಕ್ಕೆ ಸಂಬಂಧ ಇರುವಂತದ್ದು. ಮತ್ತೆ ಇದೇನು ಡಿಸ್ಕೋ ಡ್ಯಾನ್ಸ್ ಮಾಡುವಂಥದ್ದಲ್ಲ. ಇವರು ಯಾವ್ಯಾವ ಆರ್ಕೆಸ್ಟ್ರಾವನ್ನು, ನಾರ್ದರ್ನ್ ಆರ್ಕೆಸ್ಟ್ರಾವನ್ನೆಲ್ಲ ಅರೇಂಜ್ ಮಾಡ್ತಾರೆ. ಇದು ಕಲ್ಚರಲ್ ಗೇಮ್. ನಾನು ಕೇಳುವಂಥದ್ದು, ವಿರೋಧ ಮಾಡೋವರಿಗೆ ಇದರಲ್ಲಿ ತೊಂದರೆ ಏನಿದೆ ಅಂತ ಹೇಳಬೇಕು. ಅದು ದಕ್ಷಿಣ ಕನ್ನಡದಲ್ಲೇ ಇರಲಿ. ಈಗ ದಸರಾವನ್ನು ನಾವು ದಕ್ಷಿಣ ಕನ್ನಡದಲ್ಲಿ ಆಚರಣೆ ಮಾಡೋದಿಲ್ವಾ? ಪುತ್ತೂರಿನಲ್ಲಿ ಮಾಡಲ್ವಾ? ಉಡುಪಿಯಲ್ಲಿ ಮಾಡಲ್ವಾ? ಅವರ ಕರಗ ನೃತ್ಯವನ್ನು ನಾವು ಇಲ್ಲಿ ಮಾಡಲ್ವಾ? ಈಗ ಇದು ಏನಾದ್ರೂ ಒಂದು ವಿಶೇಷ ರೀತಿಯಂಥದ್ದು, ಅದಕ್ಕೆ ತದ್ವಿರುದ್ಧವಾಗಿರುವಂಥದ್ದು ಇದ್ರೆ ಆಯ್ತು, ಅದು ಮಾಡಬಾರ್ದು, ಅದಕ್ಕೆ ವಿರೋಧ ಇದೆ. ಇದು ಇತಿಹಾಸ ಇರುವಂತ ಒಂದು ಕ್ರೀಡೆ. ಮತ್ತೆ ಪ್ರಾಣಿಗಳಿಗೆ ಮತ್ತೆ ಮನುಷ್ಯರಿಗಿರುವಂತಹ ಸಂಬಂಧ ಎಷ್ಟೋ ಜನ ಮಾಡಬೇಕು ಅಂತ ಹೇಳ್ತಾರೆ. ಜನಗಳಿಗೆ ಕೆಲವರಿಗೆ ಏನಾಗಿದೆ, ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆ ನಾನು ಬೇಡ ಅಂತ, ನಾನು ಎಲ್ಲಾದ್ರೂ ಕೆಲವರು ಇದ್ರಲ್ಲೇನು ದುಡ್ಡು ಸಿಗ್ತದೆ ಅಂತ ತಿಳ್ಕೊಂಡಿದಾರ ಏನೋ ಗೊತ್ತಿಲ್ಲ ನನಗೆ. ಏನಾದ್ರೂ ಬೇಡ ಅಂತ ಹೇಳಿದ್ರೆ ಏನಾದ್ರೂ ವ್ಯವಸ್ಥೆಗಳು ಇದೆಯಾ ಅಂತ, ಆತರ ಏನಾದ್ರು ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆ ಬೇಡ ಅಂತ ಹೇಳೋದಕ್ಕೆ ಉದ್ದೇಶ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನಾವು ಕೂಡ ಅಲ್ಲಿಗೆ ಹೋಗಿ ದುಡ್ಡು ಮಾಡ್ಲಿಕ್ಕೆ ಅಂತ ಹೋಗುವಂಥದ್ದು ಅಲ್ಲ. ನಾವು ನಮ್ಮ ಸಮಯ ಕೊಡಬೇಕು, ಹೋಗ್ಬೇಕು, ರಾತ್ರಿ ಹಗಲು ಪ್ರಯಾಣ ಮಾಡಬೇಕು. ಹೋಗುವಾಗ ನಮ್ಮ ಸಮಯ ಕೊಟ್ಟು ಖರ್ಚು ಮಾಡಿ, ಕೈಯಿಂದ ಖರ್ಚು ಮಾಡಿ ಅದನ್ನು ಮಾಡುವಂಥದ್ದು. ಎಷ್ಟೋ ಜನ ಬರ್ಬೇಕಿದ್ರೆ ಅವರಿಗೂ ತೊಂದರೆ. ಅಲ್ಲಿ ಟೂರಿಸಂ ಇಂಪ್ರೂವ್ ಆಗ್ತದೆ. ಈಗಲೇ 600-700 ರೂಮ್ಗಳು ಬುಕ್ ಆಗಿದೆ. ಜನ ದಸರಾಕ್ಕೆ ಹೋಗ್ತಾರೆ. ದಸರಾ ಮಾಡುವಂಥದ್ದು ಅಲ್ಟಿಮೇಟ್ ಒಂದು ದೇವಸ್ಥಾನದ ಅರಮನೆದು ಭಾಗ ಆದ್ರೆ ಒಂದು ಕಡೆ ಟೂರಿಸಂ ಅಭಿವೃದ್ಧಿ ಆಗ್ಬೇಕು ಅಂತ ಅವರ ದೃಷ್ಟಿಕೋನ. ಸರ್ಕಾರದಕ್ಕೆ ಒಪ್ಪಿಗೆ ಕೊಟ್ಟಿದೆ. ನಾನು ನಿಮ್ಮ ಮುಖಾಂತರ ಹೇಳುವಂಥದ್ದು, ದಯಮಾಡಿ ಇದನ್ನು ತಿಳ್ಕೊಳ್ಳಿ. ಯಾವ ತೊಂದರೆ ನಿಮ್ಗೆ ತೊಂದರೆ ಆಗ್ತದೆ, ಅಲ್ಲಿ ಪರಿಸರಕ್ಕೆ ತೊಂದರೆ ಆಗ್ತದೆ, ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ ಅಲ್ಲ, ಏನಾದ್ರೂ ರಿಯಲ್ ಪ್ರಾಬ್ಲಮ್ಸ್ಗಳು ಇದ್ರೆ ನಾವು ಕೂಡ ದಸರಾ ಮಾಡ್ಲಿಕ್ಕೆ ಆಸಕ್ತರಲ್ಲ. ಆದ್ರೆ ಕಂಬಳ ಮಾಡ್ಲಿಕ್ಕೆ ನಾವು ಆಸಕ್ತರಲ್ಲ. ಆದ್ರೆ ಅಲ್ಲಿ ಎಲ್ಲಾ ಜನ ನಮಗೂ ಕಾಲ್ ಬರ್ತದೆ, ಸರ್ ಮಾಡಿ. ಎಷ್ಟೋ ಬಿಜೆಪಿ ಪಕ್ಷದವರೇ ನಮಗೆ ಫೋನ್ ಮಾಡಿದ್ದಾರೆ, ಸರ್ ನೀವು ಕಂಬಳ ಮಾಡಿ, ನಮಗೆ ಕುಟುಂಬ ಸಮೇತರಾಗಿ ಬಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ, ಆ ಭಾಗದವರೆಲ್ಲ ಬಂದು ನೋಡ್ತೇವೆ. ಈಗ ನಾವು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡಿದ್ದೀವಿ, ಸುಮಾರು 10-25 ಲಕ್ಷ ಜನ ಬಂದು ನೋಡುವಂತ ವೀಕ್ಷಣೆ ಮಾಡಿದ್ರು. ಖುಷಿ ಆಗ್ಲಿಲ್ಲ. ಇವುಗಳು ಕೇಳ್ತಾರೆ, ಕಂಬಳ ಮಾಡಿ ಸರ್ ನಾವು ನೋಡ್ತೀವಿ ಅಂತ. ಅವರಿಗೂ ಕೂಡ ಇದರ
ಒಂದು ಸೊಬಗನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇನೆ. ನೀವು ದಯಮಾಡಿ ವಿರೋಧ ಮಾಡಬೇಡಿ. ನಮ್ಮ ಹತ್ರ ತಪ್ಪಿದ್ರೆ ಹೇಳಿ, ನಾವು ತಪ್ಪು ಮಾಡಿದ್ರೆ ಹೇಳಿ. ಅಲ್ಲ, ಸಾಂಸ್ಕೃತಿಕ ಆಚರಣೆಗೆ ತೊಂದರೆ ಆಗಿ ಅದು ತದ್ವಿರುದ್ಧ ಹೋಗುವಂತ ಕ್ರೀಡೆಗಳಿದ್ರೆ ನಾವು ಒಪ್ತೇವೆ. ಇದು ಸಂಸ್ಕೃತಿ ಜೊತೆಗೆ ಹೋಗುವಂತ ಒಂದು ವಿಶೇಷವಾದ ಕ್ರೀಡೆ. ಕಂಬಳ ದಸರಕ್ಕೂ ಮೆರುಗು ತರ್ತದೆ, ಕಂಬಳವನ್ನು ದೇಶವ್ಯಾಪ್ತಿ ತೋರಿಸಿದಂತಾಗ್ತದೆ. ಮತ್ತೆ ಇಡೀ ಬೇರೆ ಬೇರೆ ವಿಶ್ವದಿಂದ ಈ ದಸರಕ್ಕೆ ಬರ್ತಾರೆ. ಅವರಿಗೂ ಕೂಡ ಇದನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇವೆ ಹೊರತು ನಾವೇನು ಚಾಲೆಂಜ್ ಆಗಿ ಮಾಡಬೇಕು, ನಿಮ್ಮ ವಿರೋಧವಾಗಿ ಮಾಡಬೇಕು, ಅಲ್ಲಿಯ ಆಚಾರ ವಿಚಾರಗಳನ್ನು ಕೆಡಬೇಕು, ಇದು ಏನಲ್ಲ. ನೀವು ಇಷ್ಟರೊಳಗೆ ಸೇರಿಸ್ಕೊಂಡು ಬಂದಿದ್ರೆ ನಾವು ಅನ್ನೊಂದು ಸೇರಿಸ್ಕೊಡಿ ಅಂತ ಅಷ್ಟೇ ಕೇಳ್ತೀವಿ ಅಷ್ಟೇ.